ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪುನೀತ್. ಸೊ ಟೈಮ್ ಈಗ ಮಾರ್ನಿಂಗ್ 5:40 ಆಗಿದೆ. ಸೊ ಇವತ್ತು ನಾವು ಹೋಗ್ತಾ ಇರೋಂಥ ಟ್ರಿಪ್ ಡಿ ಹಿಲ್ಸ್ ದೇವರಾಯನ ದುರ್ಗ. ಸೊ ಬನ್ನಿ ನೋಡೋಣ ಹೇಗಿದೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಬ್ಲಾಗ್ ವಿಡಿಯೋ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕ್ಕೆ ಇಷ್ಟಪಡ್ತೀನಿ. ಟೈಮ್ ಈಗ ಮಾರ್ನಿಂಗ್ 7 ಆಗಿದೆ. ಸೊ ನಾವೀಗ ಊರ್ಡಿಗಿರಿ ಅನ್ನೋವಂಥ ಊರಲ್ಲಿದ್ದೀವಿ. ಸೊ ಎದುರುಗಡೆ ನೋಡ್ತಾ ಇರ್ಬೋದು ನೀವು, ಮೌಂಟೇನ್ ಕಾಣ್ತಾ ಇದೆ. ಸೊ ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂವ್ಮೆಂಟ್ ಇದೆ. ಬಟ್ ಮೋಸ್ಟ್ಲಿ ಅದೆಲ್ಲ ಅನ್ಕೊತೀನಿ. ಮ್ಯಾಪಲ್ಲಿ ಬಂದು ಸ್ವಲ್ಪ ಇಲ್ಲಿಂದ ಒಂದು 700 ಮೀಟ್ರು ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತೋರಿಸ್ತಾ ಇದೆ. ಸೊ ನೋಡೋಣ ಯಾವ ಕಡೆ ಇದೆ ಅಂತ. ಇನ್ನೊಂದು 200 ಮೀಟ್ರನ್ನ ತೋರಿಸ್ತಾ ಇದೆ ಮ್ಯಾಪಲ್ಲಿ, ಅಲ್ಲಿಂದ ಮುಂದೆ ಲೆಫ್ಟ್ ತೋರಿಸ್ತಾ ಇದೆ. ಸೊ ಎಸ್, ಮೋಸ್ಟ್ಲಿ ಇಲ್ಲಿ ಕಾಣ್ತಾ ಇದ್ದೀರ ಲೆಫ್ಟ್ ಸೈಡಲ್ಲಿ. ಸೊ ಅದೇ ಅಂತ ಅನ್ಕೊತೀನಿ. ಸೊ ಬನ್ನಿ ನೋಡೋಣ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೈಟಾಗಿ ಮಳೆ ಆಗಿದೆ, ಈಗೇನು ಮಳೆ ಬರ್ತಾ ಇಲ್ಲ. ಎಸ್, ಈ ಸರ್ಕಲಿಂದ ಒಳಗಡೆ ಹೋಗಬೇಕು ಅನಿಸುತ್ತೆ. ಇಲ್ಲಿ ಹಾಕಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೋರ್ಡ್. ಎಸ್, ಸೊ ಇಲ್ಲಿಂದ ಒಳಗಡೆ ನೋಡ್ತಾ ಇರ್ಬೋದು ನೀವು, ಸಖತ್ ಹಾಸಮ್ ಆಗಿದೆ ಮಾತ್ರ. ಸೊ ಇಲ್ಲಿ ಒಂದು ಕೆರೆ ಥರ ಇದೆ ನಿಮಗೆ. ಸೊ ಇಲ್ಲೊಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವೆಲ್ಲ ಬಂದರೆ. ಸೊ ಐ ಥಿಂಕ್ ಅಲ್ಲಿಂದ ಒಳಗಡೆ ಹೋಗಿ ಜಾಗಾಗಿತ್ತು. ನೋಡಿ ಯಾವ ಥರ ಇದೆ ವ್ಯೂಸ್ ಎಲ್ಲ ನೋಡ್ಬೋದು ನೀವು ಇಲ್ಲಿ ಕೆರೆ ಹತ್ರ. ಆ ಕಡೆ ಅಲ್ಲಿಂದ ನೋಡಿದ್ವಲ್ಲ ಫ್ರಂಟಲ್ಲಿ, ಅಲ್ಲಿಂದ ಒಳಗಡೆ ಗಾಡಿಯೆಲ್ಲ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ. ಬಟ್ ಇವಾಗ ಅದು ಕ್ಲೋಸ್ ಮಾಡಿದ್ದಾರೆ, ಓಪನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆ ಲೈಟಾಗಿ ಮಳೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ಸೊ ಫಾಗೇನು ಅಷ್ಟೊಂದು ಕೆಳಗಡೆ ಫೀಲ್ ಆಗ್ತಾಯಿಲ್ಲ ನನಗೆ. ಸೊ ಮೇಲ್ಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಫಾಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಬರಬೇಕಿತ್ತು ಆ್ಯಕ್ಚುಲಿ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ ನಿಮಗೆ. ಯಾಕಂದರೆ ಬೆಂಗಳೂರಿಂದ ಜಸ್ಟ್ 65 ಕಿಲೋಮೀಟ್ರಲ್ಲಿ. ಸೊ ಇಂಥ ಒಳ್ಳೆ ಪ್ಲೇಸ್ ಇರೋದು ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮಾನ್ಸೂನ್ ಟೈಮಲ್ಲಿ, ಸೊ ಇದು ಒಂದೊಳ್ಳೆ ಪ್ಲೇಸು. ಈ ಟೈಮ್ಗೆ ಒಂದೊಳ್ಳೆ ಮೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಮೋಸ್ಟ್ಲಿ ಅಲ್ಲೇ ಹೋಗ್ಬೇಕು ಅನಿಸುತ್ತೆ ನಾವು ಪೀಕ್ಗೆ. ಸೊ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಆ ಕಡೆ ಇದೆ ಅನಿಸುತ್ತೆ, ಮೇಲ್ಗಡೆವರೆಗೂ ಹೋಗಬೇಕು ನಾವು. ಸೊ ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಇಲ್ಲಿಂದ ನೋಡ್ಬೋದು ಮೋಡ ಎಲ್ಲ ಯಾವ ಥರ ಮೂಮೆಂಟ್ ಇದೆ ಅಂತ. ಸೊ ಯಾರೋ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಸಖತ್ತಾಗಿದೆ ಮಾತ್ರ ಮೇಲ್ಗಡೆ. ಸೊ ಫಸ್ಟು ಅವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ ಅನಿಸುತ್ತೆ ಕೆಳಗಡೆ. ಸೊ ನಾವು ಫಸ್ಟು ಅಲ್ಲೇ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಬರ್ತಾ ಏನಾದರೂ ಟೈಮ್ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡದೆ ಮೇಲ್ಗಡೆ ಹೋಗಿ ವ್ಯೂಸ್ ನೋಡ್ಕೊಂಡು ಬರೋಣ. ಸೊ ಬಟ್ ಈಗ ಫಸ್ಟ್ ನಾವು ಮೇಲ್ಗಡೆ ಹೋಗೋಣ. ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ ವೆದರ್ ಮೂಮೆಂಟ್ ಮಾತ್ರ. ಸೊ ಈ ಟೈಮಲ್ಲಿ ಲೈಟಾಗಿ ಮಳೆ ಆಗಿದ್ದರೆ ಇನ್ನೂ ಸಖತ್ತಾಗಿರೋದು ಮಾತ್ರ. ಸೊ ಬಟ್ ಆದರೆ ಮಳೆ ಬಂದ್ಬಿಟ್ಟು ಆಲ್ರೆಡಿ ಬಿಟ್ಬಿಟ್ಟಿದೆ. ಸೊ ಹಂಗಾಗಿ ನಮಗೆ ಆ ಫೀಲ್ ತುಂಬ ಚೆನ್ನಾಗಿದೆ ವೆದರ್. ಸೊ 50 ಮೀಟರ್ಸಲ್ಲಿ ರೈಟ್ ತೋರಿಸ್ತಾ ಇದೆ. ಎಸ್, ಸೊ ಇದೇ ರೈಟೇ ಅನಿಸುತ್ತೆ. ಸೊ ಮಧುಗಿರಿ ರೂಟಿಂದ ಬಂದರೆ ಈ ಕಡೆ ಮಿಸ್ ಮಾಡಿದೆ ನೀವು ರೈಟಿಗೆ ಹೋಗಬೇಕು. ಸೊ ಹಾಗೆ ಡೌನ್ ಹೋದರೆ ನಾಮದ ಚಿಲ್ಮೆಗೆ ಹೋಗುತ್ತೆ ಅನಿಸುತ್ತೆ, ಅಲ್ಲಿ ಬೋರ್ಡ್ ಇದೆ. ಸೊ ಇಲ್ಲಿಂದ ಮೇಲೆ ಹೋಗಬೇಕು ನಾವು. ಸಖತ್ ಬ್ಯೂಟಿಯಾಗಿದೆ ಮಾತ್ರ ಪ್ಲೇಸ್ ಎಲ್ಲ. ನೇಚರ್ ಮಾತ್ರ ಸಖತ್ತಾಗಿದೆ. ಬೆಂಗಳೂರಲ್ಲಿ ಇದ್ದು ಬೋರ್ ಆಗಿರೋರಿಗೆ ಸೊ ಇದೊಂದೊಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ಸೊ ತುಂಬ ಪೀಸ್ ಆಗಿದೆ ಮಾತ್ರ. ಚೆಕ್ ಪೋಸ್ಟ್ ಬೇರೆ ಇದೆ ಇಲ್ಲಿ. ಸೊ ಅವಾಗಲೇ ಹೇಳಿದ್ನಲ್ಲ ಚೆಕ್ ಪೋಸ್ಟ್ ಅಂತ. ಸೊ ಅಲ್ಲಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ 2 ವೀಲರ್ಸ್ಗೆ. ಓನ್ಲಿ 2 ವೀಲರ್ಸಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಬಟ್ ಅದೇ ನೋಡಬೇಕು ಯಾವ ಥರ ಇದೆ ಮೇಲೆ ಅಂತ.
ಆ್ಯಕ್ಚುಲಿ ಕೆಳಗಡೆ ಏನು ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ, ಫಾಗ್ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿರೋದ್ರಿಂದ. ಸೊ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ವಾವ್, ಮೇಲೆ ಎತ್ತಾ ಬರ್ತಾ ಬರ್ತಾ ಲೈಟಾಗಿ ವಾವ್, ಅಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಇದು ರೂಟು ರೈಡ್ ಮಾಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ಯಾಕಂದರೆ ಒಂಥರ ಘಾಟ್ ಸೆಕ್ಷನ್ ಥರ ರೂಟು ನಿಮಗೆ ತುಂಬ ಫೀಲ್ ಆಗುತ್ತೆ ರೈಡ್ ಮಾಡೋದಕ್ಕೆ. ಸೊ ರೋಡ್ ಸ್ವಲ್ಪ ಇದಾಗಿದೆ, ಸೊ ಯಾರು ಬಂದರೂ ಕೂಡ ಹುಷಾರಾಗಿ ನೋಡ್ಕೊಂಡು ಡ್ರೈವ್ ಮಾಡಿ. ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಅದೇ ಕೂಡ ನೇಚರ್ನ ಎಂಜಾಯ್ ಮಾಡಿ. ತುಂಬ ಸ್ಪೀಡೆಲ್ಲ ಹೋಗಬೇಡಿ ಈ ಥರ ಪ್ಲೇಸ್ಗಳಲ್ಲೆಲ್ಲ. ಸೊ ಯಾಕಂದರೆ ಬೇಗ ಪಾಸ್ ಆಗಿಬಿಡ್ತೀವಿ. ಸೊ ಆರಾಮ್ಸಾಗಿ ನಿಧಾನಕ್ಕೆ ಟ್ರಾವೆಲ್ ಮಾಡಿ. ಸೊ ಹೆಲ್ಮೆಟ್ ಯೂಸ್ ಮಾಡಿ. ವಾವ್, ನೋಡ್ಬೋದು ಇಲ್ಲಿ ಸೈಕ್ಲಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಇಲ್ಲಿಂದ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಯಾವ ಥರ ವ್ಯೂ ಇದೆ ಅಂತ. ಬ್ಯೂಟಿಫುಲ್ ನೋಡಿ, ಫಾಗ್ ಲೈಟಾಗಿ ಫಾಗ್ ಬೀಳ್ತಾ ಇದೆ. ಸೊ ಇಲ್ಲಿಂದ ಹಾಗೆ ವಾವ್, ಸಖತ್ತಾಗಿ ಫಾಗೆಲ್ಲ ಬೀಳ್ತಾ ಇದೆ. ಸೊ ಅದೇ ಟೈಮು ಬೇಗ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಒಳ್ಳೆ ಫಾಗ್ ನೋಡ್ಬೋದಿತ್ತು ನಾವು. ಬನ್ನಿ ಮೇಲೆ ಹೋಗೋಣ. ಹೋಗ್ತಾ ಹೋಗ್ತಾ ಮೇಲ್ಗಡೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫಾಗ್ ಅಂತ ಅಂದ್ಕೊತೀನಿ. ವಾವ್, ಇಲ್ಲಿಂದ ವ್ಯೂ ಕೂಡ ಲೆಫ್ಟ್ ಸೈಡಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟರ್ನಿಂಗ್ ಮಾತ್ರ ತುಂಬ ಟರ್ನಿಂಗ್ಸ್ ಇದೆ. ಸಖತ್ತಾಗಿರುತ್ತೆ ಮಾತ್ರ ರೈಡ್ ಮಾಡೋದಕ್ಕೆ. ವಾವ್, ನೋಡ್ಬೋದು ನಿಮಗೆ ಮೇಲೆ ಬರ್ತಾ 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 ನಮಗೆ ವಾವ್ ಲೆಫ್ಟ್ ಸೈಡಲ್ಲೆಲ್ಲ ನೋಡ್ಬೋದು ನೀವು. ಸಖತ್ತಾಗಿದೆ ಮಾತ್ರ ಫೀಲ್. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ನೋಡ್ಬೋದು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ತುಂಬ ಮಾಡ್ತಾರೆ. ವೀಕ್ ಡೇಸ್ ಆಗಿರೋದ್ರಿಂದ ವೆಹಿಕಲ್ಸ್ ಕಡಿಮೆ ಇದೆ. ಬಟ್ ವೀಕೆಂಡಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ವಾವ್, ನೋಡ್ಬೋದು ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ. ಆಸಮಾಗಿದೆ ಮಾತ್ರ. ಮೈಂಡ್ ತುಂಬ ಫ್ರೆಶ್ ಆಗೋಯ್ತು ನನಗೆ. ವಾವ್, ಸಖತ್ತಾಗಿದೆ ಮಾತ್ರ. ವಾವ್, ಫಾಗ್ ತುಂಬ ಚೆನ್ನಾಗಿದೆ. ವಾವ್, ಕೆಳಗಡೆ ನೋಡ್ಬಿಟ್ಟು ನನ್ನ ಮೇಲ್ಗಡೆ ಫಾಗ್ ಇರುತ್ತೋ ಇಲ್ಲೋ ಅಂತ ತುಂಬ ಬಂದಿದ್ದು ವೇಸ್ಟ್ ಆಗುತ್ತಲ್ಲ ಅಂದ್ಕೊಂಡೆ. ಬಟ್ ಅದರ ಮೇಲ್ಗಡೆ ತುಂಬ ಫಾಗಿದೆ. ಸೊ ಫಾರೆಸ್ಟ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು ಅನಿಸುತ್ತೆ ವ್ಯೂ ನೋಡೋದಕ್ಕೆ. ಸೊ ಬನ್ನಿ ನೋಡೋಣ ವ್ಯೂಸ್ ಯಾವ ಥರ ಕಾಣುತ್ತೆ. ನಮಗೆ ಆ್ಯಕ್ಚುಲಿ ರಿಯಲ್ ಫೀಲು ಇಲ್ಲೇ ಸಿಗೋದು ನಮಗೆ, ವ್ಯೂಸ್ ಯಾವ ಥರ ಕಾಣುತ್ತೆ ಅಂತ. ಸೊ ಬನ್ನಿ ನೋಡೋಣ. ಜನ ಯಾರೂ ಬಂದಿಲ್ಲ, ಅದೇ ವೀಕ್ ಡೇಸ್ ಆಗಿರೋದ್ರಿಂದ ಯಾರೂ ಬಂದಿಲ್ಲ. ನೋಡೋರಲ್ಲ ಫ್ರೆಂಡ್ಸ್, ಮೇಲ್ಗಡೆ ವ್ಯೂಸ್ ಯಾವ ಥರ ಇತ್ತು ಅಂತ. ತೋ ನನಗಂತೂ ತುಂಬ ಸಖತ್ತಾಗಿತ್ತು ಫೀಲ್ ಮಾತ್ರ. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಾಳಿ ಮಾತ್ರ ಹೆವಿ ಇತ್ತು ಮಾತ್ರ, ನಿಂತ್ಕೊಂಡ್ರೆ ಹಾಗೆ ಬೀಳೋ ಅಷ್ಟು ಗಾಳಿ ಬರ್ತಾಯಿತ್ತು.
ಸೊ ಫಾಗ್ ಅಂತೂ ಮೋಡ ಹಂಗೆ ಕಣ್ಣು ಮುಂದೆನೇ ಬಂದು ಹೋಗ್ತಾಯಿತ್ತು. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಮಾತ್ರ. ಸೊ ಯಾರೆಲ್ಲ ಬಂದು ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕು ಈ ಥರ ಫಾಗ್ ಮತ್ತು ಮೌಂಟೇನ್ಸ್ ಎಲ್ಲ ಅಂದ್ಕೊಂಡಿರೋರು, ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ಸೊ ಹಾಗೆ ಸ್ವಲ್ಪ ಡೌನ್ ಬಂದರೆ ವ್ಯೂ ಪಾಯಿಂಟಿಂದ ನಮಗೆ ಇಲ್ಲಿ ಲೆಫ್ಟಿಗೊಂದು ಟರ್ನ್ ಸಿಗುತ್ತೆ. ಸೊ ಹಾಗೆ ಮೇಲ್ಗಡೆ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಬನ್ನಿ ಹೋಗೋಣ. ಮೋಸ್ಟ್ಲಿ ದೇವಸ್ಥಾನ ಈ ಟೈಮಲ್ಲಿ ಓಪನ್ ಇರೋದು ಡೌಟು ಅನಿಸುತ್ತೆ. ಸೊ ಟೈಮ್ ಈಗ ಮಾರ್ನಿಂಗ್ 8:30. ಸೊ ಎಸ್, ವೀಕ್ ಡೇಸ್ ಆಗಿರೋದ್ರಿಂದ ಕ್ರೌಡ್ ಇಲ್ಲ ನಿಮಗೆ, ಇಲ್ಲಾಂದರೆ ಸಖತ್ತು ಕ್ರೌಡ್ ಬರುತ್ತೆ ಇಲ್ಲಿ. ತುಂಬ ಫಾಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಮಳೆ ಇಲ್ಲ, ಫಾಗಿದೆ. ಸೊ ಮಳೆ ಬಂದಿದ್ರೆ ಈ ಟೈಮಲ್ಲಿ ಫೀಲಿಂಗ್ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಇಲ್ಲಿ ಕಾಣ್ತಾ ಇದೆಯಲ್ವಾ, ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ನಮಗೆ ಓಪನ್ ಇದೆ, ಕ್ಲೋಸ್ ಇದೆ ಅಂತ ಅನಿಸುತ್ತೆ, ಕಾಣ್ತಾ ಇರ್ಬೋದು ನಿಮಗೆ. ಓ ಎಸ್, ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ಮಾರ್ನಿಂಗ್ 8:30 ಆಗಿರೋದ್ರಿಂದ ಇನ್ನೂ ಓಪನ್ ಇಲ್ಲ. ಮೋಸ್ಟ್ಲಿ 9:30 ಆರ್ 10 o'clock ಓಪನ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಒಂದಿಗೆ ಸಿಗೋಣ.